ನಮಸ್ತೆ, ನನ್ನ ಹೆಸರು ಕವಿತಾ ದಯಾನಂದ್, ಗೆಜ್ಜೆ ಹೆಣ್ಕೋಡು. ನಾನು ಇವತ್ತು ಪೆಪ್ರಿಮೆಂಟ್ ಬಗ್ಗೆ ಒಂದೆರಡು ಮಾತಾಡಬೇಕು ಅನ್ಕೊಂಡಿದ್ದೀನಿ. ಈ ಪೆಪ್ರಿಮೆಂಟು ತುಂಬಾ ಒಳ್ಳೆ ಗಿಡ ಇದು. ಈ ಪೆಪ್ರಿಮೆಂಟ್ ಅಲ್ಲಿ ನಾವು ಬಾಯಿ ಸ್ಮೆಲ್ ಇದ್ರೆ ಕಡಿಮೆ ಆಗುತ್ತೆ ಗಿಡದಲ್ಲಿ, ಮತ್ತೆ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ ಈ ಪೆಪ್ರಿಮೆಂಟ್ ಗಿಡದಲ್ಲಿ, ಮತ್ತೆ ಚೆನ್ನಾಗಿ ನಿದ್ರೆ ಬರುತ್ತೆ. ಈ ತರ ಎಲ್ಲ ತುಂಬಾ ಮೆಡಿಸಿನ್ಸ್ಗೆ ಇದು ಯೂಸ್ ಆಗ್ತಾ ಇದೆ. ಇದನ್ನ ನಾವು ವಿಜಯಂಗಡಿ ಅವ್ರ ಹತ್ರ ನಾವು ತಗೊಂಡಿದ್ದು. ಇಲ್ಲೇ ಸೋಮವಾರಪೇಟೆಗೆ ಬಂದಿದ್ರು, ಕಾಫಿ ಬೆಳೆಗಾರರ ಸಂಘದಿಂದ ಕರೆಸಿದ್ರು. ಅವಾಗ ನಾವು ಅವರು ಹೇಳಿದ್ರು ತುಂಬಾ ಉಪಯೋಗ ಇದೆ ಅಂತ. ಇವಾಗ ನಮ್ಮನೆಗೆ ಬಂದವರೆಲ್ಲ ಇದನ್ನ ತಗೊಂಡು ಹೋಗ್ತಾರೆ. ತುಂಬಾ ಚೆನ್ನಾಗಿದೆ ಮೇಡಮ್, ಇದು ನಮಗೆ ನಿದ್ರೆನೂ ಬರುತ್ತೆ, ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ, ಬಾಯಿ ಸ್ಮೆಲ್ಲು, ಬಾಯಿ ಹುಣ್ಣು, ಉಳಲ್ಲು ಇದೆಲ್ಲ ನಮ್ಗೆ ಇದ್ರಲ್ಲ 4 ಸೊಪ್ಪು ತಿಂದ್ರೆ ಸಾಕು, ಕಡಿಮೆ ಆಗುತ್ತೆ, ಚೆನ್ನಾಗಾಗುತ್ತೆ ಇದು. ಇದನ್ನ ನಾನು 4-5 ಪಾರ್ಟಿಗೆ ಇವಾಗ ರಿಫಂಡ್ ಮಾಡಿದೀನಿ. ಚೆನ್ನಾಗಿದೆ, ಇದನ್ನ ಎಲ್ರು ಹಾಕೊಳ್ಬಹುದು ಮನೇಲಿ ಖರ್ಚಿಲ್ದಲೆ. ನಮಸ್ತೆ. ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅದ್ರ ಬಗ್ಗೆ ಏನು ಅಂತ ಕೇಳೋಣ ಸರ್. ನಮಸ್ಕಾರ. ಅದೇ ಸುಮಾರು ಜನ ನಿಮಗೆ ಗೊತ್ತು, ಮುಂಚೆ ದಿನ ಡಿಕಂಪೋಸರ್ ಬಗ್ಗೆ ಮಾತಾಡಿದ್ವಿ, ಜೀವಾಣು ಬಗ್ಗೆ ಮಾತಾಡಿದ್ವಿ. ಇವತ್ತು ಏನ್ರ ಬಗ್ಗೆ ಹೇಳ್ತಾ ಇದ್ರ ನೀವೇ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಡಿ ನಮ್ಮ ಪ್ರೇಕ್ಷಕರಿಗೆ. ನೋಡಿ, ಇದು ಒಂದು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತ ಹೇಳಿ ಮಾಡೋದು ಅತಿ ಸುಲಭ ವಿಧಾನ. ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ರು ಮಾಡ್ಕೋಬಹುದು. ಮೊದಲು ಈ ತರ ಅಕ್ಕಿ ತಗೋಬೇಕು, ಅಕ್ಕಿ ಮುಳುಗುವಷ್ಟು ನೀರ್ ಹಾಕ್ಬೇಕು. ಇಷ್ಟು ನೀರ್ ಹಾಕ್ಬಿಟ್ಟು ಇದನ್ನ ಆಡಿಸ್ಬೇಕು. ಆಡಿಸಿದ ಅಕ್ಕಿಲಿರುವಂತ ಪ್ರೋಟೀನ್, ಸ್ಟಾರ್ಚ್ ಎಲ್ಲ ಇದಕ್ಕೆ ನೀರಿಗೆ ಬರ್ತದೆ. ಇದನ್ನ ಬಗ್ಸಿ ತೆಗಿಬೇಕು. ಈ ತರ ಒಂದು ಪಾತ್ರೆಗೆ ಬಗ್ಸಿ ತೆಗಿಬೇಕು. 4 ಕಾಳು ಅಕ್ಕಿ ಬಿದ್ದರೂ ತೊಂದರೆ ಏನಿಲ್ಲ ಅದರಲ್ಲಿ. ಈ ತರ ತೆಗೆದಾದ್ಮೇಲೆ ಇದಕ್ಕೆ ಒಂದು ಬಟ್ಟೆ ಮುಚ್ಚಿಬಿಡ್ಬೇಕು. ಯಾಕಂದ್ರೆ ಕಸ ಕಡ್ಡಿ ಬೀಳದ ಹಾಗೆ. ಇದನ್ನ ಒಳ್ಳೆ ಗಾಳಿ ಆಳೋ ಜಾಗದಲ್ಲಿ ವೈಟ್ ಬಟ್ಟೆ ಇದೆ ಮಾಡಬೇಕು. ಒಳ್ಳೆ ಯಾವ್ದಾದ್ರೂ ಆಗ್ತದೆ, ಯಾವ ಬಟ್ಟೆನೂ ಆಗ್ತದೆ. ಬಟ್ಟೆ ಮುಚ್ಚಲ ಅಂದ್ರೆ ಕಸ ಕಡ್ಡಿ ಬೀಳ್ತವೆ. ಚೆನ್ನಾಗಿ ಗಾಳಿ ಆಡೋ ಜಾಗದಲ್ಲಿ 48 ಗಂಟೆ ಇಡಬೇಕು. ಇಟ್ಟಾಗ ಗಾಳಿಯಲ್ಲಿ ಇರುವಂತ ಎಲ್ಲಾ ಜೀವಾಣುಗಳೆಲ್ಲ ಇದಕ್ಕೆ ಬಂದು ಸೇರ್ಕೊಳ್ತವೆ. ಈ ನೀರನ್ನ ಹಿಂದಿನ ಕಾಲದಲ್ಲಿ ಚಿಕ್ಕ ಮಕ್ಕಳನ್ನು ಮೈ ತೊಳಿಲಿಕ್ಕೆ ಉಪಯೋಗಿಸ್ತಾ ಇದ್ದಿದ್ದು ನಾನು ನೋಡಿದ್ದೀನಿ. ಪ್ಲಸ್ ಇದರಿಂದ ಮಜ್ಜಿಗೆನೂ ಮಾಡ್ತಿದ್ರು. ಇದನ್ನ ಹಾಲಿಗೆ ಹಾಕಿದ್ರೆ ಮಜ್ಜಿಗೆ ಆಗ್ಬಿಡ್ತದೆ. ನಾವು ಇದನ್ನ 48 ಗಂಟೆ ಆದ್ಮೇಲೆ ಈ ತರ ಡಬ್ಬಕ್ಕೆ ಹಾಕ್ಬೇಕು. ಒಂದಿಷ್ಟು ಬರ್ತದೆ. ಇದು 1 ಸೆಂಟಿಮೀಟರ್ ಬಂದಿತ್ತು ಇದರಲ್ಲಿ. ಇನ್ನು 10 ಸೆಂಟಿಮೀಟರ್ ಗಂಟ ಅಂದ್ರೆ 10ರಷ್ಟು ಹಾಲು ಬಿಸಿ ಮಾಡಿ ಕಾಯಿಸಿ ಆರಿಸಿದ ಹಾಲು ಹಾಕ್ಬಿಟ್ಟು ಈ ಟೈಪ್ ಅಲ್ಲಿ ಪೇಪರ್ ಹಾಕಿ ಬಿಡ್ಬೇಕು. ಅಲ್ಲಿ ಬಟ್ಟೆ ಕಟ್ಟಿದ್ರೆ ಹುಳುಗಳೆಲ್ಲ ಈ ಸಂದಿಯಿಂದ ಸೇರ್ಕೊಬಿಡ್ತವೆ. ಈ ತರ ಪೇಪರ್ ಹಾಕಿ ರಬ್ಬರ್ ಬ್ಯಾಂಡ್ ಹಾಕಿ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಟ್ಬಿಡೋದು. ಈಗ 3 ದಿನ ಆಗಿದೆ. ಈಗ ನೋಡಿ, ಇಷ್ಟು ಲಿಕ್ವಿಡ್ ಆಗಿದೆ. ಇದು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಇದು ಮೇಲೆದು ಕೆನೆ. ಇನ್ನು 2 ದಿನ ಆದ್ಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಯ್ತದೆ ಲಿಕ್ವಿಡ್. ಮತ್ತೆ ಇದನ್ನ ನಾವು ಒಂದು ಈ ತರ ಬಟ್ಟೆಯಲ್ಲಿ ಸೋಸಿ ಒಂದು ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ಬೇಕು. ಫ್ರಿಜ್ಜಲ್ಲಿ ಇಡಕ್ಕಾಗ್ಲಿಲ್ಲ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಇದು ಉಂಟು ಅಷ್ಟೇ ಪ್ರಮಾಣದ ಬೆಲ್ಲದ ಪುಡಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಈ ತರ ಬಟ್ಟೆ ಪೇಪರೇ ಕಟ್ಬೇಕತ್ತೆ. ಯಾಕೆಂದ್ರೆ ಗಾಳಿ ಉಸಿರಾಡ್ಬೇಕು. ಅದಕ್ಕೆ ಕಟ್ಬಿಟ್ಟು ಇಟ್ಕೊಂಡು ಹೊರಗಡೆ ಇಟ್ಕೋಬಹುದು, ಅದನ್ನ ಉಪಯೋಗಿಸ್ಬೋದು. ಇದನ್ನ ನಾವು ನಮ್ದೊಂದು ಕಾಡಿಂದ ಅನ್ನ ಇಟ್ಬಿಟ್ಟು ಜೀವಾಣುಗಳನ್ನ ಇಟ್ಕೊಂಡ್ಬರೋ ಒಂದು ಮೆಥಡ್ ಇದೆ. ಅಲ್ಲಿ ಒಳ್ಳೆ ಜೀವಾಣುಗಳ ಜೊತೆ ಕೆಟ್ಟ ಜೀವಾಣುಗಳು ಬರ್ತವೆ. ಇದ್ರ ಕೆಲಸ ಏನಂತ ಹೇಳಿದ್ರೆ ಅತಿ ಕಮ್ಮಿ ಪ್ರಮಾಣದಲ್ಲಿ ಸಾಕು. ಇದು ಕೆಟ್ಟ ಜೀವಾಣುಗಳನ್ನ ಬೆಳಿಲಿಕ್ಕೆ ಅವಕಾಶ ಕೊಡೋದಿಲ್ಲ. ಕೆಟ್ಟ ಜೀವಾಣುಗಳನ್ನ ಇದ್ರ ಕೆಲಸ ಏನಂದ್ರೆ ಈ ಪೊಲೀಸ್ ಕೆಲಸ. ಈ ಪೊಲೀಸ್ ಇದ್ರೆ ಊರಲ್ಲಿ ಗಲಾಟೆ ಮಾಡೋರು, ರೋಡಿಗಳೆಲ್ಲ ಬಾಯಿ ಮುಚ್ಕೊಂಡಿರ್ತಾರಲ್ಲ, ಆ ಕೆಲಸ. ಜೀವನಗಳನ್ನ ಸಾಯಿಸೋದಿಲ್ಲ ಇದು. ಅಂದ್ರೆ ಯಾವ್ದು ಒಳ್ಳೆ ಜೀವಾಣುಗಳಿಗೆ ಮಾತ್ರ ಬೆಳಿಲಿಕ್ಕೆ ಅವಕಾಶ ಕೊಡ್ತದೆ. ಇದನ್ನ 1 ಲೀಟರ್ನ 1 ಎಕರೆಗೆ ನೀರಿನ ಜೊತೆ ಮಿಕ್ಸ್ ಮಾಡಿ ಕೊಟ್ರೆ ನಮ್ಮ ಮಣ್ಣಲ್ಲಿರುವಂತ ಕೆಟ್ಟ ಜೀವಾಣುಗಳೆಲ್ಲ ಅಲ್ಲಿ ಅದಕ್ಕೆ ಬೆಳಿಲಿಕ್ಕೆ ಇದು ಅವಕಾಶ ಕೊಡಲ್ಲ. 1 ಲೀಟರ್ ಇದಕ್ಕೆ ಎಷ್ಟು ಲೀಟರ್ ಹಾಕಬೇಕು? 1 ಎಕರೆಗೆ ಎಷ್ಟು ಲೀಟರ್? ಅಲ್ಲ, ನೀವು ಒಂದು 5 ಡ್ರಮ್ 200 ಲೀಟರ್ 5 ಡ್ರಮ್ ಹಾಕ್ತೀನಿ ಅಂದ್ರೆ 1 ಡ್ರಮ್ಮಿಗೆ 200 ಮಿಲಿ ಹಾಕಿ ಸ್ಪ್ರೇ ಮಾಡ್ಬಿಡಿ ಮನೆಗೆ.
ಆ ಕೆಟ್ಟ ಜೀವಾಣುಗಳೆಲ್ಲ ಹತೋಟಿಗೆ ಬರ್ತವೆ. ಹತೋಟಿಗಳು ಬರುತ್ತೆ. ಈಗ ಹೆಂಗೆ ನಾವು ಪೆಸ್ಟಿಸೈಡ್ ಹೊಡಿತೀವಿ ಎಲ್ಲ ಜೀವಾಣುಗಳೆಲ್ಲ ಸಾಯಕ್ಕೆ, ಅದೇ ರೀತಿ ಇದನ್ನ ಹೊಡೆಯೋದಿಲ್ಲ. ಇದು ಸಾಯಿಸೋದಿಲ್ಲ. ಪೆಸ್ಟಿಸೈಡ್ ಎಲ್ಲ ಸಾಯಿಸ್ತದೆ, ಒಳ್ಳೇದ್ನು ಕೆಟ್ಟದನ್ನೆಲ್ಲ ಸಾಯಿಸುತ್ತೆ. ಇದು ಬರೀ ಕೆಟ್ಟದ್ ಮಾತ್ರ ಸಾಯಿಸುತ್ತೆ, ಒಳ್ಳೇದನ್ನೆಲ್ಲ ಹಂಗೆ ಬಿಡುತ್ತೆ. ಕೆಟ್ಟದನ್ನ ಸಾಯಿಸೋದಿಲ್ಲ, ಅದನ್ನ ಬೆಳಿಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇದನ್ನ ಬೇಕಿದ್ರೆ ನಾವು ಕುಡಿದ್ರೆ ನಮ್ಮ ಹೊಟ್ಟೆ ಸಮಸ್ಯೆಗಳು ಸರಿ ಆಯ್ತವೆ. ಫುಡ್ ಪಾಯ್ಸನಿಂಗ್ ಆದ್ರೆ ಇದನ್ನ ಒಂದ್ 2 ಟೀ ಸ್ಪೂನ್ ಒಂದು ಗ್ಲಾಸ್ ಕುಡಿರಿ, 15 ನಿಮಿಷಕ್ಕೆ ಹೊಟ್ಟೆ ಫುಡ್ ಪಾಯ್ಸನಿಂಗ್ ಸರಿ ಆಗ್ತದೆ. ಆಮೇಲೆ ಈ ಚರ್ಮದ ಕಾಯಿಲೆಗಳಿಗೂ ಸಹ ಉಪಯೋಗಿಸಬಹುದು. ಚರ್ಮದ ಕಾಯಿಲೆಗಳೆಲ್ಲ ವಾಸಿ ಆಗ್ಬಿಡ್ತವೆ. ಅದರಿಂದ ಪ್ರತಿಯೊಂದು ಮನೆಯಲ್ಲಿ ಇದನ್ನ ಮಾಡಿ ಇಟ್ಕೊಳ್ಳೋದು ಬಾರಿ ಒಳ್ಳೇದು. ಅದೇ ರೀತಿ ಈಗ ನಾವು ಇದನ್ನ ಒಂದು ಎಕರೆಗೆ ಇದು ಯಾವ್ಯಾವೆಲ್ಲ ಬೆಳೆಗಳಿಗಾಗುತ್ತೆ? ಇದು ಬೆಳೆ ಲೆಕ್ಕದ ಪ್ರಶ್ನೆ ಅಲ್ಲ, ಅದು ಈ ಮಣ್ಣಲ್ಲಿ ಯಾವ ಬೆಳೆ ಬೇಕಾದ್ರೆ ಮಣ್ಣಲ್ಲಿ ಇರೋದನ್ನ ಕೆಟ್ಟ ಜೀವಾಣುಗಳನ್ನ ಬಿಡೋದಿಲ್ಲ. ಓಕೆ, ಇದು ಮನೇಲೆ ಸಿಂಪಲ್ ಆಗಿ ಮಾಡ್ಕೋಬಹುದು. ಓಕೆ, ಈಗ ಅಕಸ್ಮಾತ್ ನನ್ನ ಹತ್ರ ಒಂದು ಎಕರೆ ಇದ ಬೆಳೆದಿರ್ತೀನಿ, ಅದೊಂದು ತರಕಾರಿ ಬೆಳೆದಿರ್ತೀನಿ, ಈಗ ಸುಮಾರು ತರ ಮಿಶ್ರ ಬೆಳೆ ಬೆಳೆದಿರ್ತೀನಿ. ಅವ್ರು ಒಂದು ಎಕರೆಗೆ ಇದನ್ನ ಕೆಟ್ಟ ಜೀವನಗಳು ಬೆಳೆಯಕ್ಕೆ ಬಿಡಬಾರ್ದು. ಅವ್ರನ್ನ ಈ ತರ ಒಂದು ಮಾಡಿಟ್ಕೊಬಿಟ್ಟು, ಈಗ 1 ಲೀಟರ್ ಬಂತಿದ್ದು ಒಂದು 10 ಲೀಟರ್ ಮಾಡಿಟ್ಕೊಂಡ್ವಿ. 10 ಲೀಟರ್ಗೆ ಒಂದು ಎಕರೆಗೆ ಎಷ್ಟು ಲೀಟರ್ ಮಾಡಿಟ್ಕೋಬೇಕಾಗುತ್ತೆ? 1 ಎಕರೆಗೆ 1 ಲೀಟರ್. 1 ಎಕರೆಗೆ 1 ಲೀಟರ್. ಅದಕ್ಕೆಲ್ಲ ನೀರ್ ಮಿಕ್ಸ್ ಮಾಡ್ಬೇಕಾ? ನೀರ್ ಮಿಕ್ಸ್ ಮಾಡಿ ಹೊಡಿಬೇಕು. 1 ಲೀಟರ್ ಇಡೀ ಎಕರೆಗೆ ಹೊಡಿಯಕ್ ಹಾಕಿಲ್ಲಲ್ಲ. ಈಗ ಒಂದು 200 ಲೀಟರ್ದು 5 ಡ್ರಮ್ಮಿಗೆ ಒಂದೊಂದು ಡ್ರಮ್ಮಿಗೆ 200 ಮಿಲಿ ಲೀಟರ್ ಹಾಕಿದ್ರೆ 5 ಡ್ರಮ್ 1 ಎಕರೆಗೆ ಸ್ಪ್ರೇ ಗಿಡಕ್ಕೆ ಸ್ಪ್ರೇ ಮಾಡ್ಬೇಕಾ? ಇಲ್ಲ, ಮಣ್ಣಿಗೆ ಸ್ಪ್ರೇ ಮಾಡಬೇಕು. ಓಕೆ, ಅದ್ರಲ್ಲಿ ಕೆಟ್ಟ ಜೀವನಗಳನ್ನ ಬೆಳೆಯಕ್ ಬಿಡಲ್ಲ. ಓಕೆ, ಅದೇ ಬಿಟ್ಟರೆ ಅದೇ ರೀತಿ ಈಗ ನಾವು ಒಂದು ಈಗ ಇವ್ರ ಹತ್ರ ಒಂದು ಅಗ್ರಿಕಲ್ಚರ್ ಕೆಟ್ಟ ಜೀವನಗಳು ಏನಕ್ಕೆ ಬೆಳೆ ಬಿಡೋದ್ರೆ ಇದೇನು ಸರ್, ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಪ್ರತಿಯೊಬ್ರು ಮಾಡ್ಕೋಬಹುದು ಮನೇಲಿ, ಸಿಂಪಲ್ ವಿಧಾನ. ಅವ್ರಿಗೆ ಬೇಕಾಗಿರೋದು ಅಕ್ಕಿ ಮತ್ತೆ ಹಾಲು. ಯಾಕಂದ್ರೆ ಒಂದು ಮನೇಲಿ ಸಿಗಂತ ಹಾಲಲ್ಲೇ ಒಂದು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಮಾತಾಡ್ಬೋದು. ಇವ್ರ ಹತ್ರ ಇನ್ನೂ ಒಂದು ಹಲವಾರು ವಿಚಾರಗಳಿದ್ದಾವೆ ಕಲಿಯೋದು. ಮುಂದಿನ ದಿನಗಳಲ್ಲಿ ಕಲಿತಾ ಹೋಗೋಣ. ನಮ್ಮ ದೇಶನ ರಾಸಾಯನಿಕ ಮತ್ತು ಪೆಸ್ಟಿಸೈಡ್ ಮುಕ್ತ ದೇಶ ಮಾಡೋಣ. ಹೊರದೇಶಕ್ಕೆ ಹೋಗಂತ ಹಣಗಳೆಲ್ಲನೇ ನಮ್ಮ ದೇಶದಲ್ಲೇ ಉಳಿಯಂಗ್ ಮಾಡಿ ನಮ್ಮ ದೇಶನ ಇಡೀ ವಿಶ್ವಕ್ಕೆ ಒಂದು ಮಾದರಿ ದೇಶನಾಗಿ ಮಾಡೋಣ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್. ಮತ್ತೆ ಒಂದೇ ಮಾತಾಡ. ನಮಸ್ಕಾರ. ಓಂ ಗುರುವೇ ನಮಃ. ಓಂ ಬಸವೇಶ್ವರಾಯ ನಮಃ. ಓಂ ಜನಾಥ ಸರ್ವೇಶ್ವರಾಯ ನಮಃ. ಓಂ ಬ್ರಹ್ಮಾಶ್ವೇಶ್ವರಾಯ ನಮಃ. ಓಂ ಶಿವಾಯ ನಮಃ. ಓಂ ಜನಾಥ ಸರ್ವೇಶ್ವರಾಯ ನಮಃ. ಓಂ ಬ್ರಹ್ಮಾಶ್ಮತ್ತಾಯ ನಮಃ. ಓಂ ಸಿದ್ದೇಶ್ವರಾಯ ನಮಃ. ಓಂ ಈಶ್ವರಾಯ ನಮಃ. ಓಂ ಕಲ್ಪವೃಕ್ಷಾಯ ನಮಃ. ಓಂ ಚಾಮುಂಡೇಶ್ವರಾಯ ನಮಃ. ಓಂ ಶ್ರೀಶ್ವರಾಯ ನಮಃ. ಓಂ ಬಸವೇಶ್ವರಾಯ ನಮಃ. ಓಂ ಗುರುವೇ ನಮಃ. ಓಂ ಶಿವಾಯ ನಮಃ. ಓಂ ಸರ್ವೇಶ್ವರಾಯ ನಮಃ. ಓಂ ಬ್ರಹ್ಮಾಶ್ವೇಶ್ವರಾಯ ನಮಃ. ಓಂ ಜನಾಥ ಸರ್ವೇಶ್ವರಾಯ ನಮಃ. ಓಂ ಗುರುವೇ ನಮಃ. ಓಂ ನಮಃ ಶಿವಾಯ ನಮಃ. ಪ್ರತಿಯೊಬ್ಬ ಪ್ರಕೃತಿ ಪ್ರಿಯರಿಗೆ ನಮಸ್ಕಾರ. ಇವತ್ತೊಂದು ಭೂಲೋಕದ ಸ್ವರ್ಗ ಅಂತ ಹೇಳ್ಬೋದು. ಇದೊಂದು ಹೊಸೂರು ಗ್ರಾಮ, ಎಷ್ಟೂರು ಹೋಬಳಿ, ಸಕಲೇಶಪುರ ತಾಲೂಕು, ಹಾಸನ ಜಿಲ್ಲೆ. ಇಲ್ಲೊಬ್ಬರು ನನಗೆ ಪ್ರಕೃತಿ ಪ್ರೇಮಿನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ, ಸಂತೋಷ್ ಸರ್ ಅಂತ ಹೇಳಿ. ಇವ್ರು ಏನಕ್ಕೆ ಅಂದರೆ ಪ್ರಕೃತಿಯಲ್ಲೇ ದೇವ್ರು ಕಾಣ್ತಾ ಇದ್ದಾರೆ. ಇವರು ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಸಮಾಜಘಾತಗಳ ಶಕ್ತಿಗಳ ಜೊತೆ ಸೇರ್ಕೊಂಡು ಏನೋ ಒಂದು ದುರಾಸೆಗೋಸ್ಕರ ಬೆಟ್ಟ ಗುಡ್ಡ ಕಾಡು ಎಲ್ಲನೂ ಆ ಥರ ಒಂದು ಅವನತಿಗೆ ಹೋಗ್ತಾ ಇದ್ದಾರೆ. ಇಲ್ಲೊಬ್ರು ಪ್ರಕೃತಿ ಪ್ರೇಮಿ ಇದ್ದಾರೆ, ಅದನ್ನೆಲ್ಲ ಅವ್ರದ್ದು ಜೀವನ ಪುರಿ ಅಂತ ಅದನ್ನೆಲ್ಲ ಕಾಪಾಡ್ತಾ ಬಂದಿರೋದನ್ನ ಒಂದು ಹೊಸೂರು ಗ್ರಾಮದಲ್ಲಿ ಇಂಥವ್ರು ನಮ್ಮ ನಿಜವಾದ ನಾಯಕ ಅಂತ ಹೇಳ್ಬೋದು. ಅವ್ರ ಜೊತೆ ಇವತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಪಯಣ ಪ್ರಕೃತಿ ಕಡೆಗೆ. ಸರ್ ನಮಸ್ಕಾರ. ನೀವೇನೇನು ಹೇಳ್ತೀರಾ? ಯಾಕೆ ನಿಮ್ದು ಇಲ್ಲಿದೆಲ್ಲ ವಿಶೇಷತೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ, ನೀವು ನಮ್ಮ ಪರಿಸರ ಪ್ರೇಮಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಭಾರತ ಮಾತೆಗೆ ಒಂದೇ ಮಾತಾಡ. ಮತ್ತು ಈ ದೇವಸ್ಥಾನದ ಒಂದು ಸಣ್ಣ ಒಂದು ಪರಿಚಯ ಹೇಳ್ತೀನಿ. ಬನ್ನಿ, ಹಿಂಗೆ ಮಾತಾಡ್ತಾ. ಇದೊಂದು ಇತಿಹಾಸ ಪ್ರಸಿದ್ಧ ಒಂದು ಉದ್ಭವ ಮೂರ್ತಿಯಾಗಿ ಇರೋಂಥ ದೇವಸ್ಥಾನ ಶ್ರೀ ಬೆಟ್ಟದ ಬಸವೇಶ್ವರ ಸ್ವಾಮಿ ಅಂತ ದೇವಸ್ಥಾನ. ಇದು ತುಂಬ ಊರಿನ ಭಕ್ತಾದಿಗಳಿದ್ದಾರೆ ಇದಕ್ಕೆ. ಓಕೆ, ಮತ್ತು ಒಂದು ನಂಬಿಕೆ ಇದೆ. ಜನಗಳು ಇಲ್ಲಿ ಏನು ಹರಕೆ ಮಾಡ್ಕೊಂಡು ಹರಕೆ ಮಾಡ್ಕೊಂಡಿರ್ತಾರೆ, ಅದನ್ನು ಆ ರೀತಿ ಹರಕೆ ಮಾಡ್ಕೊಂಡು ನೆರವೇರುತ್ತೆ ಅಂತ ಹೇಳಿ ಜನ ನಂಬಿರೋದ್ರಿಂದ ತುಂಬ ಭಕ್ತಾದಿಗಳು ನಂಬ್ತಾರೆ ಇದನ್ನು. ಸರ್, ಇದು ಬಂದು ಹೊಸೂರು ಗ್ರಾಮ ಅಲ್ವಾ? ಹೊಸೂರು ಗ್ರಾಮ, ಎಷ್ಟೋ ಹೋಗ್ಲಿ. ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಾ? ಯಾಕಂದ್ರೆ ಮುಂಚೆ ಹಿಂದಿನ ಕಾಲದಲ್ಲೆಲ್ಲ ದೇವ್ರಗಳಿಗೆ ಬೆಟ್ಟ ಗುಡ್ಡ ಕಾಡು ಮೇಡಿಲಿ ಇಷ್ಟಪಡ್ತಾ ಇತ್ತು. ಇಲ್ಲಿ ದೇವ್ರು ಬಂದು ಜನಿಸ್ಬೇಕಾದ್ರೆ ಅದು ಏನೋ ಒಂದು ಕುರು ಕೊಡ್ತಾ ಇತ್ತು. ಹಿಂದಿನ ಜನಗಳಿಗೆ ಏನೋ ಒಂದು ವಾಣಿ ಮುಖಾಂತರನಾಗ್ಲಿ ಅಲ್ಲಿ ಬಂದು ನೆಲೆಸ್ತಾ ಇತ್ತು. ಇವಾಗಿನ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ಈಗ ಒಂದು ಸಮಾಜಘಾತಗಳ ಜಗ್ತಿ ಸೇರ್ಕೊಂಡು ನಿಮ್ಮೂರಿಗೆ ದೇವಸ್ಥಾನ ಕಟ್ಟಿಸ್ಕೊಡ್ತೀನಿ ಅಂತೇಳಿ ಇರೋ ಬೆಟ್ಟ ಗುಡ್ಡಗಳನ್ನ ಹಾಳು ಮಾಡ್ತಾ ಇದ್ದಾರೆ. ನೀವು ಅವುಗಳನ್ನೆಲ್ಲ ನಿಮ್ದು ಚಿಕ್ಕ ವಯಸ್ಸಿನಿಂದ ನೀವು ಕಾಪಾಡ್ತಾ ಬಂದಿದ್ದೀರಾ. ಯಾಕಂದ್ರೆ ದೇಶ ಪರಿಸರ ಪ್ರೇಮಿಗಳು ಏನ್ ಕೊಟ್ಟಿದ್ದಾರೆ ಅಂದ್ರೆ, ಈ ಸಮಾಜ
ಸಮಾಜಘಾತಕ ಶಕ್ತಿಗಳ ಜೊತೆ ಸೇರ್ಕೊಂಡು ಬೆಟ್ಟ ಗುಡ್ಡ ಕಡಿದ್ಬಿಟ್ರೇನೆ ದೇವರು ಬಂದು ನಮಗೆ ವರ ಕೊಟ್ಬಿಡುತ್ತೆ ಅಂತೆ. ಅದು ತಪ್ಪ ಸರಿನಾ ನಿಮಗೆ ಗೊತ್ತಿರೋ ಪ್ರಕಾರ? ತಪ್ಪು ಅದರಲ್ಲೇನು ಅದರಲ್ಲಿ ಸರಿ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಎರಡನೇ ಮಾತೇ ಇಲ್ಲ ಸರಿ ಅಂತ ಹೇಳೋದಕ್ಕೆ. ಈಗ ನೋಡಿ ಇದೊಂದು ದೇವಸ್ಥಾನ ಇದೆ, ಯಾಕೆ ನಾವು ನೋಡ್ತಾ ಇದೀವಿ ದೇವಸ್ಥಾನ ಸುತ್ತಲೂ ಬೆಟ್ಟ ಗುಡ್ಡ ಇದೆ. ಯಾಕಂದ್ರೆ ಇದನ್ನೇ ಒಂದು ಸ್ವರ್ಗ ಅಂತ ಹೇಳ್ಬೋದು. ಸ್ವರ್ಗನೇ, ಎಲ್ಲರೂ ಪ್ರಕೃತಿ ಜೊತೆಯಿಂದ ಜೀವನ ಮಾಡಿದ್ರೆ ಅದು ಸ್ವರ್ಗನೇ. ಪ್ರಕೃತಿ ಪರಿಸರದ ಒಂದು ಏನು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಇರ್ತದೆ, ಅದನ್ನು ಬಿಟ್ಟು ಏನೋ ಒಟ್ರಾಸಿಯಾಗಿ ಏನೋ ಇನ್ನೊಂದೇನೋ ಮಾಡೋದಕ್ಕೆಲ್ಲ ಹೋದ್ರೆ ಅದೇ ಅದನ್ನ ಪ್ರಕೃತಿನ ಕಲಿಸುತ್ತೆ ಅಂತ ಎಲ್ಲ ಇತ್ತೀಚಿನ ಏನು ಈ ಕೆಲವು ವರ್ಷಗಳಿಂದ ಏನು ಬೆಳವಣಿಗೆ ನಡೀತಿದೆ ಗೊತ್ತಾಗುತ್ತೆ, ಅದರಿಂದ ತಿಳಿತದೆ. ಸರ್ ಅದೇ ರೀತಿ ಈಗ ನಮ್ಮ ಯುವಕರುಗಳೆಲ್ಲ ಬಂದು ಈ ಪರಿಸರದ ಬಗ್ಗೆ ಇಂಟ್ರೆಸ್ಟ್ ಪಡ್ತಾ ಇಲ್ಲ, ಒಂದು ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಪಡ್ತಾ ಇಲ್ಲ. ಅವರೆಲ್ಲ ಏನಕ್ಕೋಸ್ಕರ ಸರ್ ಒಂದು ಇಂಟ್ರೆಸ್ಟ್ ಪಡ್ತಾ ಇಲ್ಲ ನಿಮಗೆ ಗೊತ್ತಿರೋ ಅನಿಸಕ್ಕೆ? ಯಾಕೆ ನಮ್ಮ ದಿನದಿಂದ ನೀವು ತುಂಬ ದಿನದಿಂದ ಫಾಲೋ ಮಾಡ್ತಾ ಇದ್ರಿ, ನಮ್ಮ ಊರಿಗೆ ಬರ್ಬೇಕು ಸರ್, ನಮಗೆ ಸಪೋರ್ಟ್ ಮಾಡಬೇಕು. ಯಾಕೆ ನನ್ನಂಥ ಹುಡುಗರು ಸಾವಿರಾರು ಹುಡುಗರುಗಳು ಇರ್ತಾರೆ, ಅವ್ರಿಗೆ ಏನೋ ಒಂದು ಕನಸಿರುತ್ತೆ, ನಮ್ಮ ದೇಶದ ಬಗ್ಗೆ ಇರ್ಬೋದು, ಪ್ರಕೃತಿ ಬಗ್ಗೆ ಇರ್ಬೋದು. ಈ ಸಮಾಜಘಾತಕ ಶಕ್ತಿಗಳ ಜೊತೆ ಸೇರ್ಕೊಂಡು ಅವರು ಒಂದು ಸ್ವಲ್ಪ ಎಲೆಮರೆ ಕಾಯಂತಾಗುತ್ತೆ. ನಾವೆಲ್ಲ ಒಟ್ಟಿಗೆ ಸೇರೋಣ, ನಮ್ಮ ದೇಶನ ಮತ್ತೆ ಹೊಸ ಪ್ರಕೃತಿ ದೇಶ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಖುಷಿ ಆಯಿತು, ಅದಕ್ಕೆ ಬಂದ್ವಿ. ಯಾಕಂದರೆ ನಿಮ್ಮಂಥವ್ರು ಇನ್ನೂ ಇದ್ದಾರೆ ಎಲೆಮರೆಕಾಯಿ ಅಂತ ಒಂದು ಪರಿಸರದ ಸೇವೆ ಮಾಡೋಕೆ ಹೊಡೆದಾಡ್ದ. ಯಾಕಂದ್ರೆ ನೀವು ಒಂದು ಸಮಾಜಘಾತಕ ಶಕ್ತಿಗಳಿಂದ ಒಂದು ಎಲೆಮರೆಕಾಯಿ ಥರ ಆಗ್ಬಿಟ್ಟಿದ್ದೀರಾ. ಆಗ ಅಂಥವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಂದರೆ ಈಗ ಕೆಲವು ಉದ್ಯೋಗದ ಕಾರಣದಿಂದ ಏನು ಬೇರೆ ಬೇರೆ ಉದ್ಯೋಗ ಮಾಡೋಂಥದ್ದು ಇರ್ತದೆ. ಅದು ಯಾರು ಪ್ರಕೃತಿ ಪರಿಸರದ ಬಗ್ಗೆ ಕಾಳಜಿ ಇಲ್ಲ ಅಂತಲ್ಲ, ಒಟ್ಟರ ಏನಾಗುತ್ತೆ ಅಂದರೆ ಒಂದು ದುಡಿಮೆ, ಆ ಒಂದು ಹಣಕಾಸಿನ ಪರಿಸ್ಥಿತಿ, ಒತ್ತಡಗಳು, ಇವತ್ತಿನ ಖರ್ಚುಗಳೆಲ್ಲ ಹೆಚ್ಚಿಗೆ ಇರೋದ್ರಿಂದ ಒಂದು ದೊಡ್ಡದಾದ ದುಡಿಮೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಅವರು ಆ ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡು ಈ ರೀತಿ ಆಗ್ತಾಯಿದೆ ಅಂತ ನಂಗೆ ಅನ್ಸುತ್ತೆ. ಓಕೆ, ಅದೇ ರೀತಿ ಸರ್ ನಮ್ಮದು ಮುಂದೆ ಟ್ರಾವೆಲ್ ಮಾಡೋಣ. ಈಗ ಯಾವ ಊರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಈಗ ಇಲ್ಲಿ ಹೊಸಕೋಟೆ ಹತ್ರ ಇದು ಬತ್ತರಸಿ ಬೆಟ್ಟ ಅಂತ ಅಲ್ಲೋಗಿ ನಮಗೆ ಟ್ರಾವೆಲ್ ಕಾರ ಮಾತಾಡ್ತಾ ಹೋಗೋಣ ರಮಾಪಯಣ ಪ್ರಕೃತಿ ಕಡೆಗೆ. ಓಕೆ. mynatureindia.com ದೇಶದ ಮೇಲೆ ಅಭಿಮಾನ ಮತ್ತು ಪ್ರಕೃತಿಯ ಮೇಲೆ ಕಾಳಜಿ ಇರುವ ಪ್ರತಿಯೊಬ್ಬರು, ಯುವಕರಿಂದ ವಯಸ್ಕರವರೆಗೆ ಎಲ್ಲರೂ ಸ್ವಪ್ರೇರಣೆಯಿಂದ ಸೇವೆ ಸಲ್ಲಿಸಲು ಮುಕ್ತ ಅವಕಾಶವನ್ನು ನೀಡುತ್ತೇವೆ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡರೆ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಪ್ಲಾಸ್ಟಿಕ್ ಮುಕ್ತ ಭಾರತ, ನಿರುದ್ಯೋಗ ಮುಕ್ತ ಭಾರತ, ಸದೃಢ ಸಂಪದ್ಭರಿತ ಭಾರತವನ್ನಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಪಯಣವು ಪ್ರಕೃತಿಯೆಡೆಗೆ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ. mynatureindia.com, mynatureindia.in, mynatureindia.org ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ.